ವೀಕ್ಷಕರೇ, ಕಾಮಸೂತ್ರ ಈ ಒಂದು ಹೆಸರನ್ನು ಕೇಳಿದ್ರೆ ಸಾಕು, ಈ ಪದ ಅನೇಕರಿಗೆ ಮುಜುಗರವನ್ನು ತರಿಸುತ್ತೆ ಅಂತ ನಮಗೆ ಗೊತ್ತು. ಅದರಲ್ಲೂ ಹೆಣ್ಮಕ್ಳು ಯಾರಾದರೂ ಇದ್ರ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ತುಂಬಾ ಜನ ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ. ಕೆಲವರು ಈ ವಿಡಿಯೋ ನೋಡೋದೇ ಬೇಡ ಅಂತ ಸ್ಕಿಪ್ ಮಾಡೋದು ಕೂಡ ಯೋಚಿಸಬಹುದು. ಆದ್ರೆ ಇಲ್ಲಿ ಮುಜುಗರದ ಸಂಗತಿ ಯಾಕೆ? ಮುಜುಗರ ಅನ್ನುವಂತ ಪದವನ್ನ ಮರೆತು ಯೋಚಿಸಿದರೆ ನಮ್ಮ ಪೂರ್ವಜರು ಬರೆದಂತ ಈ ಅದ್ಭುತ ಪುಸ್ತಕವನ್ನ ನಾವು ತಪ್ಪಾಗಿ ಅರ್ಥಿಸಿಕೊಂಡಿದ್ದೇವೆ ಅಂತ, ಅಥವಾ ಅದನ್ನ ಈವರೆಗೂ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಎಂಬ ಸತ್ಯ ನಮ್ಗೆ ಗೊತ್ತಾಗುತ್ತೆ. ಹೌದು, ಭಾರತೀಯರೇ ಇದನ್ನ ಕಂಡು ಹಿಡಿದಿದ್ದು. ಈ ಕಾಮಸೂತ್ರ ಇದೆಯಲ್ಲ, ಇದು ವಿಶ್ವದಿಂದ ಅತ್ಯಂತ ಜನಪ್ರಿಯ ಭಾರತೀಯರ ಒಂದು ಪ್ರಮುಖ ಪುಸ್ತಕ ಆಗಿದೆ. ಇದು ಹೊರಗಡೆ ಅಂದ್ರೆ ನಮ್ಮ ದೇಶದ ಆಚೆಗೂ ಪ್ರಪಂಚಾದ್ಯಂತ ಇದು ತುಂಬಾ ಜನಪ್ರಿಯ ಪಡೆದಿದೆ. ಆದ್ರೂ ಕೂಡ ಹೆಚ್ಚಾಗಿ ನಮ್ಮಲ್ಲಿ ಇದು ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಟ್ಟಂತ ಪುಸ್ತಕಗಳಲ್ಲಿ ಒಂದಾಗಿದೆ ಅನ್ನೋದು ಇಲ್ಲಿ ಎಲ್ಲರೂ ಕೂಡ ಬೇಸರ ಪಡುವಂತ ಒಂದು ಸತ್ಯ. ಇದನ್ನು ಪಾಶ್ಚಿಮಾತ್ಯರು ಭಾರತೀಯ ಸಮಾಜವನ್ನ ಕೀಳಾಗಿ ಬಿಂಬಿಸೋದಕ್ಕೆ ಬಳಸಿದ್ರು, ಹಾಗೂ ಇವತ್ತು ಕೂಡ ಅವರು ಅದನ್ನೇ ಮಾಡ್ತಿದ್ದಾರೆ. ಇದು ಕೇವಲ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಂತ ಪುಸ್ತಕ ಅಷ್ಟೇ ಎಂಬ ಭಾವನೆ ಹಲವರಲ್ಲಿದೆ. ಇದು ವಿವಿಧ ಲೈಂಗಿಕ ಭಂಗಿಗಳ ಬಗ್ಗೆ ಮಾತನಾಡುತ್ತೆ, ಅಥವಾ ಭಾರತದಲ್ಲಿ ಕೆಲವು ಅನಾಮಿಕರು ಬರೆದಂತ ವಿಚಿತ್ರ ಕಲ್ಪನೆಗಳಿಂದ ತುಂಬಿದಂತ ಪುಸ್ತಕ ಮಾತ್ರ ಎಂಬ ಹಲವು ತಪ್ಪು ಪರಿಕಲ್ಪನೆಗಳು ಈ ಕೃತಿಯ ಸುತ್ತಲೂ ಕೂಡ ಜೀವಂತವಾಗಿದ್ದಾವೆ. ಆದ್ರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಮೊದಲಿಗೆ ಈ ಭಾರತೀಯ ಪುಸ್ತಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ಕಾಮ ಪ್ರಚೋದಕ ಲೈಂಗಿಕ ಕಲ್ಪನೆಗಳ ಪುಸ್ತಕವಾಗಿ ಹೇಗೆ ಜನಪ್ರಿಯ ಆಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಈ ಒಂದು ನಿಟ್ಟಿನಲ್ಲಿ ತುಂಬಾ ಅವಶ್ಯ. ಈ ಕೃತಿಯ ಹೆಸರನ್ನ ಕೆಡಿಸುವಂತ ಒಂದು ದುಷ್ಟ ಪ್ರಯತ್ನ ಕೂಡ ಉದ್ದೇಶ ಪೂರ್ವಕವಾಗಿಯೇ ಬ್ರಿಟಿಷ್ ಕಾಲದಲ್ಲಿ ಶುರುವಾಗಿತ್ತು. ಮತ್ತೆ ಅವರ ಪರಿಪೂರ್ಣ ಮಾರುಕಟ್ಟೆಯ ಸ್ಟ್ರಾಟಜಿಯೊಂದಿಗೆ ಮುಂದಿನ ಹಲವಾರು ತಲೆಮಾರುವರೆಗೂ ಇದು ಮುಂದುವರಿತು. 19ನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷ್ ವಸಾಹತುಶಾಹಿಗಳು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಸ್ಥಳೀಯ ಜನರು ತಮ್ಮ ಸಂಸ್ಕೃತಿಯಲ್ಲಿ ನಂಬಿಕೆಯನ್ನ ಕಳೆದುಕೊಳ್ಳುವಂತ ರೀತಿಯಲ್ಲಿ ಭಾಷಾಂತರ ಮಾಡೋದಕ್ಕೆ ಕೆಲವು ನಕಲು ವಿದ್ವಾಂಸರನ್ನ ನೇಮಿಸಿಕೊಂಡಿದ್ರು. ಮತ್ತೆ ಇದನ್ನ ಅವರು ಭಾರತದ ಜೊತೆ ಮಾತ್ರವಲ್ಲದೆ ಅವರು ವಶಪಡಿಸಿಕೊಂಡಂತ ಎಲ್ಲಾ ಇತರ ದೇಶಗಳಲ್ಲೂ ಕೂಡ ಮಾಡಿದ್ರು. ಇದು ಬ್ರಿಟಿಷರ ಮೇಲಿರುವಂತ ಅಥವಾ ಅವರ ಕಾಲದ ಒಂದು ಅತಿ ದೊಡ್ಡ ಆರೋಪ ಅಂತಾನೂ ಕೂಡ ಇತಿಹಾಸದ ಕೆಲವು ವಿಮರ್ಶೆಗಳು ನಮಗೆ ಹೇಳ್ತವೆ. ಹಾಗಂತ ಇದೇನು ಬರೀ ಊಹೆ ಮಾತ್ರ ಅಲ್ಲ, ಇದಕ್ಕೂ ಕೂಡ ನಮಗೆ ಸಾಕಷ್ಟು ಪುರಾವೆಗಳು ಇದ್ದಾವೆ. ಜರ್ಮನ್ ದೇಶದ ಸುಪ್ರಸಿದ್ಧ ಸಂಸ್ಕೃತ ಭಾಷೆಯ ಅನುವಾದಕನಾಗಿದ್ದಂತಹ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ಇತಿಹಾಸ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಈ ಮ್ಯಾಕ್ಸ್ ಮುಲ್ಲರ್ ಹೆಸರನ್ನ ಕೇಳದೇ ಇರೋದಕ್ಕೆ ಸಾಧ್ಯ ಇಲ್ಲ. ಆತ ಅಷ್ಟೊಂದು ಮುಖ್ಯ ವ್ಯಕ್ತಿ. ಅವರು ಅನೇಕ ಭಾರತೀಯ ಗ್ರಂಥಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ದಾರೆ. ವಾಸ್ತವವಾಗಿ ನಾವು ಇವತ್ತು ಅಧ್ಯಯನ ಮಾಡುತ್ತಿರುವಂತಹ ಹೆಚ್ಚಿನ ಹಳೆಯ ಆವೃತ್ತಿಗಳೆಲ್ಲ ಈ ಮ್ಯಾಕ್ಸ್ ರವರಿಂದನೇ ಅನುವಾದ ಮಾಡಿದವು. ಅವರು ಹಿಂದೊಮ್ಮೆ ಒಂದ್ಸಾರಿ ಈ ರೀತಿ ಹೇಳಿದ್ರು, ಭಾರತವನ್ನ ಈಗಾಗಲೇ ಒಂದ್ಸಲ ನಾವು ವಶಪಡಿಸಿಕೊಂಡಿದ್ದೀವಿ, ಆದ್ರೆ ಅದನ್ನ ಮತ್ತೊಂದ್ಸಲ ವಶಪಡಿಸ್ಕೊಳ್ಬೇಕು. ಭಾರತದ ಮೇಲಿನ ಎರಡನೆಯ ದಂಡಯಾತ್ರೆ ಶಿಕ್ಷಣದ ಮೂಲಕ ನಮ್ಮ ಗೆಲುವಾಗಬೇಕು ಅಂತಾನೂ ಕೂಡ ಅವರು ಹೇಳಿದ್ರು. ಪಾಶ್ಚಿಮಾತ್ಯ ವಿಚಾರಗಳಿಂದಲೇ ತುಂಬಿದಂತ ಹೊಸ ರಾಷ್ಟ್ರೀಯ ಸಾಹಿತ್ಯವೊಂದು ಇಲ್ಲಿ ಹುಟ್ಕೊಳ್ಬಹುದು ಅಂತಾನೂ ಕೂಡ ಅವರು ಹೇಳಿದ್ರು. ನಮ್ಮ ಮೂಲ ಸಾಹಿತ್ಯದ ಒಂದು ಭಾಗವಾಗಿದ್ದಂತ ಕಾಮಸೂತ್ರಕ್ಕೂ ಇದೇ ರೀತಿ ಮಾಡಲಾಗಿದೆ. ಬ್ರಿಟಿಷರು ಭಾರತೀಯ ಸಂಸ್ಕೃತಿಯನ್ನ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಅವರು ತಮ್ಮದೇ ಆದಂತ ವಿಕ್ಟೋರಿಯನ್ ದೃಷ್ಟಿಯ ಮೂಲಕ ಅದನ್ನ ನೋಡಿ ಅದೇ ತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೂ ಅದೇ ರೀತಿಯಾಗಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರ ವಿಕ್ಟೋರಿಯನ್ ಯುಗದ ಸಾಮಾಜಿಕತೆ ಅಥವಾ ಆಗಿನ ಅದರ ದೃಷ್ಟಿಕೋನ ಲೈಂಗಿಕತೆ ಬಗ್ಗೆ ಕೀಳದ ಮನೋಭಾವವನ್ನ ಹೊಂದಿತ್ತು. ಆದ್ರಿಂದನೇ ಅವ್ರಿಗೆ ಕಾಮಸೂತ್ರದ ಕಾಮ ಪ್ರಚೋದಕ ವಿಷಯ ಒಂದ್ ಕಡೆ ಆಕರ್ಷಿತವಾಗಿಯೂ ಹಾಗೂ ಇನ್ನೊಂದ್ ಕಡೆ ನಿಷಿದ್ಧದ ರೂಪದಲ್ಲೂ ಕೂಡ, ಹೀಗೆ ಎರಡೂ ರೀತಿಯಲ್ಲೂ ಅವ್ರಿಗೆ ಅದು ಕಾಣಿಸಿತ್ತು. ಕಾಮಸೂತ್ರದ ಮೊದಲ ಪ್ರಮುಖ ಇಂಗ್ಲಿಷ್ ಅನುವಾದವನ್ನ 1883ರಲ್ಲಿ ಸರ್ ರಿಚರ್ಡ್ ಫ್ರಾನ್ಸಿಸ್ ಬರ್ಟನ್ ಅವರು ಮಾಡ್ತಾರೆ. ಅವರು ಪ್ರಪಂಚಾದ್ಯಂತ ವಿವಿಧ ಸಂಸ್ಕೃತಿಗಳ ಲೈಂಗಿಕ ಆಚಾರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಬ್ರಿಟಿಷ್ ತಜ್ಞರಾಗಿದ್ರು. ಅವರ ಕೆಲಸ ಪಾಶ್ಚಿಮಾತ್ಯರ ಗಮನವನ್ನ ಕಾಮಸೂತ್ರದ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾದರೂ ಅವರು ಈ ಪುಸ್ತಕದ ಲೈಂಗಿಕ ಅಂಶಗಳನ್ನ ಮಾತ್ರವೇ ಎತ್ತಿ ತೋರಿಸಿದ್ರು. ಮುಂದೆ ಇದು ಸ್ಪಷ್ಟವಾಗಿ ಕಾಮಸೂತ್ರದ ತಪ್ಪು ನಿರೂಪಣೆಗೆ ಕಾರಣ ಆಯಿತು. ಮೂಲತಃ ಅವರು ವಿವಿಧ ಸಂಸ್ಕೃತಿಗಳ ಲೈಂಗಿಕ ಆಚಾರಗಳನ್ನ ಎಕ್ಸ್ಪ್ಲೋರ್ ಮಾಡುವಂತ ಲೈಂಗಿಕ ತಜ್ಞ ಮಾತ್ರ. ಆದ್ರಿಂದನೇ ಅವರು ಸ್ಪಷ್ಟವಾಗಿ ಇಲ್ಲಿ ಲೈಂಗಿಕ ವಿಷಯದ ಮೇಲೆ ಮಾತ್ರ ತಮ್ಮ ಗಮನ ಹಾಗೂ ಅಧ್ಯಯನದ ದಿಕ್ಕನ್ನ ಕೇಂದ್ರೀಕರಿಸಿದ್ರು. ಆದರೆ ಆ ಕೃತಿಯಲ್ಲಿ ಇದ್ದಂತ ಎಲ್ಲಾ ಇತರ ಅಂಶಗಳನ್ನು ಕೂಡ ಅವರು ಕಡೆಗಣಿಸಿದ್ರು. ಕಾಮಸೂತ್ರವನ್ನ ಬರೆದಿದ್ದೇ ಭಾರತೀಯ ಲೇಖಕರು. ಅದನ್ನ ತಪ್ಪಾಗಿ ಬಿಂಬಿಸಿ ಆ ತಪ್ಪಾದ ಅರ್ಥ ವಿವರಣೆಗೆ ಭಾರತೀಯರನ್ನೇ ಗುರಿ ಮಾಡುವಂತ ಉದ್ದೇಶ ಆಗ ಅವರದಾಗಿರ್ಲಿಲ್ಲ. ಆದ್ರೆ ಇಲ್ಲಿ 20ನೇ ಶತಮಾನದ ಪಬ್ಲಿಷಿಂಗ್ ಉದ್ಯಮ ಕಾಮಸೂತ್ರದ ಅರ್ಥ ವಿವರಣೆಯನ್ನು ತಪ್ಪಾಗಿ ತಲುಪಿಸೋದರಲ್ಲಿ ಬಹಳ ದೊಡ್ಡ ಪಾತ್ರನ ವಹಿಸಿತು ಅಂತ ಹೇಳಬಹುದು. ಅವರು ಮುಖ್ಯವಾಗಿ ಈ ಒಂದು ಪುಸ್ತಕವನ್ನ ಅದರ ಕಾಮ ಪ್ರಚೋದಕ ವಿಷಯಕ್ಕಾಗಿ ಅದನ್ನ ಹೆಚ್ಚಾಗಿ ಮಾರಾಟ ಮಾಡುವಂತ ಹುನ್ನಾರವನ್ನ ನಡೆಸ್ತಾರೆ. ಸಾಮಾನ್ಯವಾಗಿ ಅದರ ಅಸಭ್ಯ ಕವರ್ಗಳು ಮತ್ತು ಶೀರ್ಷಿಕೆಗಳೊಂದಿಗೆ ಅವರು ಓದುಗರನ್ನ ಥಟ್ಟನೆ ಅದರತ್ತ ಸೆಳೆಯುವಂತ ಟ್ರಿಕ್ ಅನ್ನ ಬಳಸಿದ್ರು. ಮತ್ತು ಇಲ್ಲಿ ಇನ್ನೂ ಕೂಡ ದುಃಖದ ಸಂಗತಿ ಏನು ಅಂದ್ರೆ ಅವರ ಈ ಟ್ರಿಕ್ ಮುಂದೆ ಯಶಸ್ವಿಯಾಗಿ ವರ್ಕೌಟ್ ಕೂಡ ಆಗಿದ್ದು. 1960 ಮತ್ತು 70ರ ದಶಕದಲ್ಲಿ ಪಾಶ್ಚಿಮಾತ್ಯರಲ್ಲಿ ನಡೆದಂತ ಲೈಂಗಿಕ ಕ್ರಾಂತಿಯ ಸಮಯದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಕಾಮಸೂತ್ರವನ್ನ ತಮ್ಮ ಮುಕ್ತ ಲೈಂಗಿಕ ಆಚರಣೆಗಳ ಒಂದು ಮುಖ್ಯ ಸಂಕೇತವಾಗಿ ಅಳವಡಿಸಿಕೊಳ್ತು. ಆದ್ರೂ ಕೂಡ ಅವರು ಅದನ್ನ ಅಳವಡಿಸಿಕೊಂಡಂತ ಬಗೆ ಅಷ್ಟೇನು ನಿಖರವಾದಾಗಿರಲಿಲ್ಲ. ಕಾಮಸೂತ್ರ
ಲೈಂಗಿಕತೆ ಹೊರತಾಗಿ ಕೂಡ ವ್ಯಕ್ತಿ ಅಥವಾ ಸಮಾಜದ ಪರ್ಸನಲ್ ಗ್ರೋತ್, ಸಾಮಾಜಿಕ ಸಾಮರಸ್ಯ ಮತ್ತು ಅನೇಕ ಇತರ ವಿಷಯಗಳ ಬಗ್ಗೆ ಅದು ತಿಳಿಸಿದಂತ ಭಾಗವನ್ನ ಅವರು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು ಮತ್ತೆ ಅದನ್ನ ವ್ಯವಸ್ಥಿತವಾಗಿ ದಶಕಗಳವರೆಗೂ ಕೂಡ ಮರೆಮಾಚಿದ್ರು. ಈಗಂತೂ ಈ ಕಾಮಸೂತ್ರ ಪುಸ್ತಕವನ್ನ ಅಕ್ಷರಶಃ ಅಶ್ಲೀಲತೆಯ ಪುಸ್ತಕದ ಆವೃತ್ತಿಯಿಂದಲೇ ಪರಿಗಣಿಸಲಾಗುತ್ತೆ. ಅದಕ್ಕಾಗಿಯೇ ನಮ್ಮಲ್ಲಿ ಅನೇಕರಿಗೆ ಕಾಮಸೂತ್ರ ಎಂಬ ಪದವನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೂ ಮುಜುಗರ ಆಗುವಂತ ಸ್ಥಿತಿ ಇವತ್ತು ನಿರ್ಮಾಣವಾಗಿರೋದು. ಆದ್ರೆ ಕಾಮಸೂತ್ರ ಮೂಲತಃ ಯಾವುದ್ರ ಬಗ್ಗೆ ತನ್ನ ವಿವರಣೆಯನ್ನ ಕೊಡುತ್ತೆ ಅನ್ನುವುದಾದ್ರೆ, ಕಾಮಸೂತ್ರ ಪ್ರೀತಿ, ಜೀವನ ಮತ್ತು ಮಾನವ ಸಂಬಂಧಗಳ ತಾತ್ವಿಕ ಅಂಶಗಳ ಬಗ್ಗೆ ಮಾತನಾಡುವಂತ ಅತ್ಯಂತ ಆಳವಾದಂತ ಮತ್ತು ಸಮಗ್ರ ಕೃತಿಯಾಗಿದೆ. ಇದು ಭಾರತೀಯ ಸಮಾಜ ತನ್ನ ತಾತ್ವಿಕ, ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಅನ್ವೇಷಣೆಯಲ್ಲಿ ಸಮೃದ್ಧವಾಗಿದ್ದಂತ ಸಮಯದಲ್ಲಿ ಬರೆಯಲ್ಪಟ್ಟಂತ ಒಂದು ಅದ್ವಿತೀಯವಾದಂತ ಕೃತಿ. ವಾತ್ಸಾಯನ ಮಹರ್ಷಿಗಳು ಈ ಒಂದು ಕಾಮಸೂತ್ರವನ್ನು ಬರೆದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೂ ಅವರು ಇದನ್ನ ಲೈಂಗಿಕ ಪ್ರಚೋದನೆಗಾಗಿಯೇ ಬರೆದಿದ್ದಾರೆ ಎಂಬ ಭ್ರಮೆ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಇನ್ನು ಈ ಕೃತಿಯ ಜನನ ಹೇಗಾಯಿತು ಎಂಬ ಅದರ ಮೂಲದ ಬಗ್ಗೆ ದಾಖಲಾದಂತ ವಿಷಯಗಳ ಪ್ರಕಾರ, ಆದಿಯಲ್ಲಿ ಭಗವಂತ ಈ ಜಗತ್ನಲ್ಲಿ ಪುರುಷರು ಮತ್ತು ಮಹಿಳೆಯರನ್ನ ಸೃಷ್ಟಿ ಮಾಡಿ ಅವ್ರಿಗೆ ಧರ್ಮ ಅಂದ್ರೆ ಸದಾಚಾರ, ಅರ್ಥ, ಸಮೃದ್ಧಿ ಮತ್ತೆ ಕಾಮ ಅಂದ್ರೆ ಆನಂದದ ಬಗ್ಗೆ ಬದುಕೋದಿಕ್ಕೆ ಕೆಲವು ನಿಯಮಗಳನ್ನ ವಿಧಿಸ್ತಂತ ಮತ್ತು ಆ ನಿಯಮಗಳನ್ನ 1,00,000 ಅಧ್ಯಯನಗಳನ್ನ ಒಳಗೊಂಡಂತ ವಿಸ್ತಾರವಾದ ಕೃತಿಯಲ್ಲಿ ವಿವರವಾಗಿ ಬರೆಯಲಾಗಿತ್ತು. ನಂತರ ಶ್ವೇತಕೇತು ಎಂಬುವರು ಧರ್ಮದ ಬಗ್ಗೆ ಹೊಸ ನಿಯಮಗಳನ್ನ ಬರೆದರು. ಬೃಹಸ್ಪತಿಯ ಅರ್ಥದ ಬಗ್ಗೆ ತಿಳಿಸಿದ್ರು. ಮತ್ತೆ ಶಿವನ ಅನುಯಾಯಿಯಾದಂತ ನಂದಿಯ ಕಾಮದ ಬಗ್ಗೆ ಸುಮಾರು 1,000 ಅಧ್ಯಾಯಗಳಲ್ಲಿ ನಿಯಮಗಳನ್ನ ವಿವರಿಸಿದ್ರು. ನಂದಿಯ ಕಾಮದ ಕುರಿತಾಗಿ ವಿವರಿಸಿದಂತ ವಿಷಯ ಸಾಮಗ್ರಿಯನ್ನ ಮುಂದೆ ಶ್ವೇತಕೇತು 500 ಅಧ್ಯಾಯಗಳಿಗೆ ಸಂಕ್ಷಿಪ್ತಗೊಳಿಸಿದ್ರು. ನಂತರ ಬಾಬ್ರವಿಯರು ಅದನ್ನೇ 150 ಅಧ್ಯಾಯಗಳಿಗೆ ಇಳಿಸಿದ್ರು. ಈ 150 ಅಧ್ಯಾಯಗಳನ್ನ 7 ಭಾಗಗಳನ್ನಾಗಿ ಮುಂದೆ ವರ್ಗೀಕರಣ ಮಾಡಲಾಯಿತು. ಈ ಪ್ರಕಾರವಾಗಿ 1ನೇಯದು ಸುಧಾರಣ, 2ನೇಯದು ಸಾಂಪ್ರಯೋಗಿಕ, 3ನೇಯದು ಕನ್ಯಾ ಸಾಂಪ್ರಯೋಗಿಕ, 4 ಭಾರ್ಯಾಧಿಕಾರಿಕ, 5ನೇಯದ್ದು ಪಾರದಾರಿಕ, 6ನೇಯದ್ದು ವೈಶಿಕ ಹಾಗೂ 7ನೇಯದ್ದು ಔಪನಿಷದಿಕ. ಈ ರೀತಿಯವು ಹೆಸರಿಸಲ್ಪಟ್ಟಿದ್ವು. ಈ 7 ಅಧ್ಯಾಯಗಳನ್ನ ವಿಭಿನ್ನ ಲೇಖಕರು ಬರೆದಿದ್ದಾರೆ. ಬಾಬ್ರವಿಯನ ಮೂಲ ಕೃತಿ ತುಂಬಾ ದೀರ್ಘವಾಗಿತ್ತು. ಆದ್ರಿಂದ ವಾತ್ಸಾಯನ ಇದಕ್ಕೆಲ್ಲ ಪೂರಕವಾಗಿ ಒಂದು ಸಣ್ಣ ಆವೃತ್ತಿಯನ್ನ ರಚಿಸಿದ್ರು. ಅವರು ಇತರ ಲೇಖಕರ ಕೃತಿಗಳಿಗೆ ಒಂದು ಸಾರಾಂಶವಾಗಿ ಒಂದು ಸಣ್ಣ ಪುಸ್ತಕವನ್ನ ಸಿದ್ಧಪಡಿಸಿದ್ರು. ಸರಳವಾಗಿ ಹೇಳುವುದಾದ್ರೆ, ಕಾಮಸೂತ್ರ 3 ಮುಖ್ಯ ಗುರಿಗಳನ್ನ ಸಾಧಿಸುವಂತ ಮೂಲಕ ನಾವು ನಮ್ಮ ಜೀವನವನ್ನ ಗುರಿ ಸಾಧನೆ ಕಡೆಗೆ ಕೊಂಡೊಯ್ಯಬೇಕು ಅಂತ ಅದು ಹೇಳುತ್ತೆ. 1ನೇಯದು ಧರ್ಮ, ಅದು ಸದಾಚಾರ ಅಥವಾ ನಮ್ಮ ನೈತಿಕ ಕರ್ತವ್ಯ. 2ನೇಯದ್ದು ಅರ್ಥ, ಇದು ಸಮೃದ್ಧಿ ಮತ್ತು ಸಂಪತ್ತು. 3ನೇಯದ್ದು ಕಾಮ, ಅದು ಪ್ರೀತಿ ಮತ್ತು ಆನಂದ. ಆದ್ರಿಂದ ಕಾಮಸೂತ್ರ ಕೇವಲ ಕಾಮದ ಬಗ್ಗೆ ಮಾತ್ರ ಇರುವಂತ ಕಾಮ ಪ್ರಚೋದಕ ಕೃತಿಯಲ್ಲ. ಅದು ನೈತಿಕ ಮೌಲ್ಯಗಳೊಂದಿಗೆ ಧರ್ಮದ ಜೀವನವನ್ನು ನಡೆಸೋದಕ್ಕೆ ನಮಗೆ ಅದು ಕಲಿಸುತ್ತೆ. ಮನೆಯ ವ್ಯವಹಾರಗಳನ್ನ ನಿರ್ವಹಿಸೋದಕ್ಕೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನ ಸಾಧಿಸೋದಕ್ಕೆ ಮಾರ್ಗದರ್ಶನವನ್ನ ಕೊಡುತ್ತೆ. ಮತ್ತೆ ಅಂತಿಮವಾಗಿ ಕಾಮ ಬೌದ್ಧಿಕ ಆನಂದವನ್ನ ಮೀರಿದಂತ ಒಂದು ಅವ್ಯಕ್ತ ಅನುಭೂತಿ ಅಂತ ಅದು ಸ್ಪಷ್ಟವಾಗಿ ವಿವರಿಸುತ್ತೆ. ಉದಾಹರಣೆಗೆ ಅದರ 1ನೇ ಭಾಗ ಆದಂತ ಸಾಧಾರಣದಲ್ಲಿ ಹೇಳಿದಂತೆ, ಈ ಒಂದು ಭಾಗ ಜೀವನದ 3 ಮುಖ್ಯ ಗುರಿಗಳಾದಂತ ಧರ್ಮ, ಅರ್ಥ ಮತ್ತು ಕಾಮವನ್ನ ವಿವರಿಸುವಂತ ಮೂಲಕ ಶುರುವಾಗುತ್ತೆ. ವಾತ್ಸಾಯನ ಕಾಮವು ಧರ್ಮ ಮತ್ತು ಅರ್ಥದಷ್ಟೇ ಮುಖ್ಯವಾಗಿದೆ ಮತ್ತು ಅದನ್ನ ಸಮತೋಲಿತ ರೀತಿಯಲ್ಲಿ ಅನುಸರಿಸಬೇಕು ಅಂತಾನೂ ಕೂಡ ಇದರಲ್ಲಿ ಬಲವಾಗಿ ವಾದಿಸ್ತಾರೆ. ಲೈಂಗಿಕತೆಯಲ್ಲಿ ಸಿಗುವಂತ ಆ ಆನಂದ ಅದು ಪವಿತ್ರವಾದುದು ಮತ್ತು ಅದು ಜೀವನದ ಪ್ರಮುಖ ಭಾಗ ಅಂತಾನೂ ಕೂಡ ಇದರಲ್ಲಿ ಚಿತ್ರಿಸಲಾಗಿದೆ. ಕಾಮಸೂತ್ರ ಲೈಂಗಿಕ ಜೀವನವನ್ನ ಹೇಗೆ ಗೌರವಯುತವಾಗಿ ಸಾಧಿಸಬೇಕು ಮತ್ತು ಇಬ್ರು ಸಂಗಾತಿಗಳ ನಡುವಿನ ಭಾವನಾತ್ಮಕ ಮತ್ತು ದೈಹಿಕ ಅಗತ್ಯಗಳನ್ನ ಸಮಾನವಾಗಿ ಹೇಗೆ ಮೌಲ್ಯಮಾಪನ ಮಾಡಬೇಕು ಅಂತಾನೂ ಇದು ಕಲಿಸ್ಕೊಡುತ್ತೆ. ಸಂಬಂಧದಲ್ಲಿ ಪರಸ್ಪರ ಕಾಳಜಿ ಮತ್ತು ಗೌರವದ ಪ್ರಾಮುಖ್ಯತೆಯ ಬಗ್ಗೆ ಈ ಕೃತಿಯ ಪಠ್ಯ ಬಹಳ ಸ್ಪಷ್ಟವಾಗಿದೆ ಮತ್ತು ಬಲವಂತದಿಂದ ಆಗುವಂತ ಯಾವುದೇ ಹೀನ ಕೃತ್ಯಗಳನ್ನ ಸ್ಪಷ್ಟವಾಗಿ ಇದು ತಿರಸ್ಕರಿಸುತ್ತೆ. ಇಲ್ಲಿ ಇಬ್ರು ಸಂಗಾತಿಗಳು ತಮ್ಮ ಒಡನಾಟದಲ್ಲಿ ಅಥವಾ ಅವರವರ ಖಾಸಗಿತನದ ಏಕಾಂತತೆಯಲ್ಲಿ ಮುಕ್ತವಾದಂತ ತೃಪ್ತಿ ಮತ್ತು ಸಂತೋಷವನ್ನ ಕಂಡುಕೊಳ್ಬೇಕು ಅಂತ ಕಾಮಸೂತ್ರ ಕೃತಿ ಒತ್ತಿ ಹೇಳುತ್ತೆ. ವಾತ್ಸಾಯನ ಲೈಂಗಿಕ ತೃಪ್ತಿಯನ್ನ ಯಾರು ಕೂಡ ಇತರರ ಒಪ್ಪಿಗೆ ಇಲ್ಲದೆ ಅಥವಾ ಇತರರಿಗೆ ನೋವನ್ನ ಕೊಟ್ಟು ಬಲವಂತದಿಂದ ಅದನ್ನ ಸಾಧಿಸಬಾರದು ಅಂತಾನೂ ಕೂಡ ಇದರಲ್ಲಿ ಒತ್ತಿ ಹೇಳಿದ್ದಾರೆ. ಪುರುಷರು ಈ ಒಂದು ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಈ ಜಗತ್ತಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಇರೋದಿಲ್ಲ. ಇನ್ನು 2ನೇ ಭಾಗ ಆದಂತ ಸಾಂಪ್ರಯೋಗಿಕದಲ್ಲಿ ಬರೆದಂತೆ ಈ ಭಾಗ ಕಾಮಸೂತ್ರದ ಅತ್ಯಂತ ಪ್ರಸಿದ್ಧ ಮತ್ತು ಆಗಾಗ ಇದು ತಪ್ಪಾಗಿ ಅರ್ಥೈಸಲ್ಪಟ್ಟಂತ ಟಾಪಿಕ್ ಕೂಡ ಹೌದು. ಇದು ಲೈಂಗಿಕ ಸಂಬಂಧಗಳ ವಿವಿಧ ಅಂಶಗಳ ಜೊತೆ ವ್ಯವಹರಿಸುತ್ತೆ. ಆದ್ರೆ ಇದು ಖಂಡಿತವಾಗಿಯೂ ಕೇವಲ ಲೈಂಗಿಕ ಭಂಗಿಗಳ ಕೈಪಿಡಿಗಿಂತ ಕೂಡ ಹೆಚ್ಚು ಮೌಲ್ಯಯುತವಾದಂತಹ ಕೃತಿ. ಈ ಒಂದು ಪುಸ್ತಕ ಕೇವಲ 20% ಮಾತ್ರ ಇಂಥ ಲೈಂಗಿಕ ಭಂಗಿಗಳ ಬಗ್ಗೆ ಮಾತ್ರ ಮಾತನಾಡುತ್ತೆ. ಆದ್ರೆ ದುರಾದೃಷ್ಟವಶಾತ್ ಜನ ಈ ಒಂದು ಭಾಗವನ್ನ ಮಾತ್ರ ಈ ಇಡೀ ಪುಸ್ತಕದ ವಿವರಣೆ ಅಂತ ಇವತ್ತಿಗೂ ಭಾವಿಸಿದ್ದಾರೆ, ಅಥವಾ ಅವರಿಗೆ ಅಂತ ಭಾವನೆ ಬರುವಂತೆ ಈ ಹಿಂದೆ ವ್ಯವಸ್ಥಿತವಾಗಿ ಕುತಂತ್ರವನ್ನ ನಡೆಸಲಾಗಿತ್ತು. ಈ ಒಂದು ಭಾಗ ವಿಭಿನ್ನ ವರ್ಗದ ಪುರುಷರು ಮತ್ತು ಮಹಿಳೆಯರು ದೈಹಿಕವಾಗಿ ಹೇಗಿರ್ತಾರೆ, ಅವರ ನಡುವಿನ ಲೈಂಗಿಕ ಹೊಂದಾಣಿಕೆ ಯಾವ ತರಹದ್ದು ಮತ್ತು ಪರಸ್ಪರ ತೃಪ್ತಿಯನ್ನು ಹೇಗೆ ಸಾಧಿಸಬೇಕು ಎಂಬುದರ ಬಗ್ಗೆ ಕೂಡ ಮಾತನಾಡುತ್ತೆ. ಕಾಮದ ಸಮಯದಲ್ಲಿ ವಿವಿಧ ಬಗೆಯ ದೈಹಿಕ ಆಲಿಂಗನಗಳು ಮತ್ತು ಚುಂಬನಗಳು ಇವೆಲ್ಲ ಕೂಡ
ಇಬ್ಬರು ಸಂಗಾತಿಗಳಲ್ಲಿ ಸೃಷ್ಟಿ ಆಗುವಂತ ಅನ್ಯೂನ್ಯತೆಗೆ ಯಾವ ರೀತಿಯ ಪಾತ್ರ ವಹಿಸ್ತವೆ ಎಂಬುದನ್ನು ಕೂಡ ಈ ಒಂದು ಭಾಗ ವಿವರಿಸುತ್ತೆ. ಹಲವಾರು ಕಾಮದ ಭಂಗಿಗಳ ಬಗ್ಗೆ ವಿವರಿಸುವಂತ ಇದು ಈ ಮೂಲಕ ಗಂಡು ಹೆಣ್ಣಲ್ಲಿ ಇರಬೇಕಾದಂತ ಪರಸ್ಪರ ಕಾಳಜಿ, ಆನಂದ ಮತ್ತು ಭಾವನಾತ್ಮಕ ಸಂಪರ್ಕದ ಪ್ರಾಮುಖ್ಯತೆಯನ್ನು ಕೂಡ ಒತ್ತಿ ಹೇಳುತ್ತೆ. ಕಾಮಸೂತ್ರದ 3ನೇ ಮತ್ತು 4ನೇ ಭಾಗಗಳು ಮಹಿಳೆಯರ ಕಾಮದ ಬಯಕೆಗಳು ಹಾಗೂ ಲೈಂಗಿಕತೆಯಲ್ಲಿ ಹೆಣ್ಣಿನ ಮೃದು ಭಾವನೆ ಹಾಗೂ ಅವರ ಮಹತ್ವದ ಪಾತ್ರದ ಬಗ್ಗೆ ತುಂಬಾ ನೈಜವಾಗಿ ವಸ್ತುನಿಷ್ಠವಾಗಿ ವಿವರಿಸುತ್ತೆ. ಇದು ಮಹಿಳೆಯರ ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನದಲ್ಲಿ ಅವರ ಸಕ್ರಿಯ ಭಾಗವಹಿಸುವಿಕೆ ಬಗ್ಗೆ ಮಾತನಾಡುತ್ತೆ. ಮಹಿಳೆಯರನ್ನ ಇದರಲ್ಲಿ ತಮ್ಮದೇ ಆದಂತಹ ಆಸೆಗಳು, ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಕೂಡ ಹೊಂದಿರುವಂತಹ ವ್ಯಕ್ತಿಗಳನ್ನಾಗಿ ಚಿತ್ರಿಸಲಾಗಿದೆ. ಅದಲ್ಲದೆ ನಿಮ್ಮ ಸಂಗಾತಿಯನ್ನ ಬುದ್ಧಿವಂತಿಕೆಯಿಂದ ಹೇಗೆ ಆಯ್ಕೆ ಮಾಡ್ಕೋಬೇಕು, ಮನೆಯನ್ನ ಸಮರ್ಥವಾಗಿ ಹೇಗೆ ನಿರ್ವಹಿಸಬೇಕು ಅಂತ ಕೂಡ ಇದು ನಿಮಗೆ ತಿಳಿಸ್ಕೊಡುತ್ತೆ. ಇನ್ನು 3ನೇ ಭಾಗ ಆದಂತ ಕನ್ಯಾ ಸಾಂಪ್ರಯೋಗದಲ್ಲಿ ಹೇಳುವಂತೆ ಈ ಒಂದು ಭಾಗ ಸೂಕ್ತ ಸಂಗಾತಿಯನ್ನ ಹುಡುಕುವಂತ ಮತ್ತು ಮದುವೆ ಆಗುವ ಬಗ್ಗೆ ತನ್ನ ಗಮನವನ್ನ ಕೇಂದ್ರೀಕರಿಸುತ್ತೆ. ಇದು ಪ್ರೇಮ ಸಲ್ಲಾಪ, ನಿಶ್ಚಿತಾರ್ಥ ಮತ್ತು ಮದುವೆ ಸಮಾರಂಭಗಳ ಬಗ್ಗೆ ಅಗತ್ಯ ಸಲಹೆಯನ್ನ ಕೊಡುತ್ತೆ. ಮತ್ತೆ ತನ್ನ ಹೆಂಡತಿಯನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇರಬಹುದಾದಂತಹ ಅಥವಾ ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ನಿಗದಿತ ಮಾನದಂಡಗಳ ಬಗ್ಗೆ ಕೂಡ ಇದು ವಿವರಿಸುತ್ತೆ. ಅಂದ್ರೆ ಉದಾಹರಣೆಗೆ ಅವರ ಕುಟುಂಬದ ಹಿನ್ನೆಲೆ, ಶಿಕ್ಷಣ ಮತ್ತು ಅವಳ ವೈಯಕ್ತಿಕ ಗುಣಗಳ ಬಗ್ಗೆ ಕೂಡ ಇದು ವಿವರಿಸುತ್ತೆ. ನೀವು ಮಹಿಳೆಯರನ್ನ ಇಷ್ಟಪಟ್ಟರೆ ಅವರನ್ನ ಹೇಗೆ ಮೆಚ್ಚಿಸೋದು ಮತ್ತು ಹುಡುಗಿಯ ಕುಟುಂಬದ ಒಪ್ಪಿಗೆಯನ್ನ ಹೇಗೆ ಪಡೆಯೋದು ಎಲ್ಲವನ್ನೂ ಕೂಡ ಇದರಲ್ಲಿ ವಿವರಿಸಲಾಗಿದೆ. ಇದು ಪ್ರಾಚೀನ ಭಾರತೀಯ ಸಮಾಜದಲ್ಲಿ ವಿವಿಧ ರೀತಿಯ ಮದುವೆಗಳ ಬಗ್ಗೆ ಕೂಡ ಇದು ಮಾತನಾಡುತ್ತೆ. ಇದು ವ್ಯವಸ್ಥಿತ ಮದುವೆ ಬಗ್ಗೆ ಮತ್ತು ಪ್ರೇಮ ವಿವಾಹಗಳ ಬಗ್ಗೆ ಕುರಿತಾದಂತಹ ವ್ಯತ್ಯಾಸ ಹಾಗೂ ಅರ್ಥವನ್ನ ಒಳಗೊಂಡಿದೆ. ಇನ್ನು 4ನೇ ಭಾಗದಂತ ಭಾರ್ಯಾಧಿಕಾರಿಕಾದ ಪ್ರಕಾರ ಈಗ ನೀವು ಮದುವೆಯಾಗಿದ್ದೀರಾ ಅಂತ ಅನ್ಕೊಳ್ಳಿ. ಮದುವೆ ನಂತರ ಮುಂದೆ ವೈವಾಹಿಕ ಜೀವನವನ್ನು ಹೇಗೆ ನಿಭಾಯಿಸೋದು, ಗಂಡ ಮತ್ತು ಹೆಂಡತಿಯ ಜವಾಬ್ದಾರಿಗಳು ಯಾವುವು ಎಂಬ ಮುಂತಾದ ಅಗತ್ಯ ಸಂಗತಿಗಳ ಬಗ್ಗೆ ಈ ಒಂದು ಭಾಗ ನಿಮಗೆ ಕಲಿಸ್ಕೊಡುತ್ತೆ. ಇದು ದಂಪತಿಗಳ ನಡುವೆ ಪ್ರೀತಿಯ ಮತ್ತು ಗೌರವಯುತ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಸಲಹೆಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹಣಕಾಸು, ಆಳುಕಾಳು ಹಾಗೂ ಇತರೆ ಮನೆ ವಿಷಯಗಳನ್ನ ವಿವರವಾಗಿ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಇದು ನಿಮಗೆ ಕಲಿಸುತ್ತೆ. ಇನ್ನು 5ನೇ ಭಾಗ ಆದಂತ ಪಾರದಾರಿಕವು ಹೆಚ್ಚುವರಿ ಅಥವಾ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ವೈವಾಹಿಕ ಸಂಬಂಧಗಳ ಸೂಕ್ಷ್ಮ ವಿಷಯಗಳನ್ನ ತಿಳಿಸುತ್ತೆ. ಅಂತ ಸಂಬಂಧವನ್ನು ಒಪ್ಕೊಳ್ಳುವಾಗ ಅದರ ಸುತ್ತ ಇರುವಂತಹ ಸಾಧಕ ಬಾಧಕಗಳು ಏನು, ಹೆಚ್ಚು ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರೋರು ಸಮಾಜದಲ್ಲಿ ಯಾವ ತರಹದ ಗೌರವ, ಘನತೆ ಹಾಗೂ ಒಪ್ಪಂದಗಳನ್ನ ಸಾಧಿಸಿ ಸಂಗಾತಿಗಳನ್ನ ಹಾಗೂ ಅವರ ಅವಶ್ಯಕತೆಗಳನ್ನ ಹೇಗೆ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅನ್ನುವಂತ ಮಾರ್ಗಸೂಚಿಗಳನ್ನು ಕೂಡ ಇದು ಕೊಡುತ್ತೆ. ಒಬ್ಬ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ವೈವಾಹಿಕ ಸಂಬಂಧವನ್ನು ಬಯಸ್ತಾನೆ ಮತ್ತು ನೀವು ಆ ಪರಿಸ್ಥಿತಿಯಲ್ಲಿದ್ರೆ ಏನ್ ಮಾಡಬೇಕು, ಅದರಿಂದ ಎದುರಾಗಬಹುದಂತ ಅಪಾಯ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಬೇಕು ಎಂಬುದನ್ನು ಕೂಡ ಇದು ವಿವರಿಸುತ್ತೆ. ಇನ್ನು 6ನೇ ಭಾಗದಂತ ವೈಶಿಕದಲ್ಲಿ ವೇಶ್ಯರ ಮೇಲೆ ಇದು ಸ್ಪೆಸಿಫಿಕ್ ಆಗಿ ಕೇಂದ್ರೀಕರಿಸುತ್ತೆ. ಕರೆವೆಣ್ಣುಗಳು ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನ ಹೊಂದಿದ್ದವರು. ಯಾರಾದ್ರೂ ಯಶಸ್ವಿ ವೇಶ್ಯೆಯಾಗೋದಕ್ಕೆ ಯಾವ ರೀತಿಯ ಗುಣಗಳು ಮತ್ತು ಕೌಶಲ್ಯಗಳನ್ನ ಹೊಂದಿರಬೇಕು, ನಿಮ್ಮ ಗ್ರಾಹಕರನ್ನ ಹೇಗೆ ಆಕರ್ಷಿಸಬೇಕು ಮತ್ತು ನಿರ್ವಹಿಸಬೇಕು, ಜನರೊಂದಿಗೆ ಸಂಬಂಧಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಲೈಂಗಿಕ ಹಂಬಲಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ವೇಶ್ಯೆಯಾಗಿ ಆರ್ಥಿಕ ಸ್ಥಿರತೆಯನ್ನ ಹೇಗೆ ಸಾಧಿಸೋದು, ಈ ಎಲ್ಲವನ್ನು ಕೂಡ ಇದರಲ್ಲಿ ವಿವರವಾಗಿ ಹೇಳಲಾಗಿದೆ. ಕಲೆಗಳಲ್ಲಿ ಉನ್ನತ ಶಿಕ್ಷಣ ಪಡೆದಂತ ಮತ್ತು ನುರಿತ ವೇಶ್ಯರು ಪ್ರಾಚೀನ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ರು. ಕಾಮಸೂತ್ರ ವೇಶ್ಯರನ್ನು ಕೂಡ ಗೌರವದಿಂದ ಕಾಣುತ್ತೆ ಹಾಗೂ ಅವರಲ್ಲಿ ಇರುವಂತಹ ಸ್ಕಿಲ್ ಹಾಗೂ ಸಾಮರ್ಥ್ಯದ ಬಗ್ಗೆ ಅದು ತಿಳಿಸುತ್ತೆ. ಅದು ಅವರನ್ನ ಕೇವಲ ಕಾಮದ ವಸ್ತು ಅಂತ ಬಿಂಬಿಸಿದ್ದ ಪಾಶ್ಚಿಮಾತ್ಯ ಕಲ್ಪನೆಗೆ ಭಿನ್ನವಾಗಿ ವಿವರಿಸುತ್ತೆ. ಇನ್ನು 7ನೇ ಹಾಗೂ ಕೊನೆ ಭಾಗದಂತ ಔಪನಿಷದಕ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕರಗತ ಮಾಡಿಕೊಳ್ಳಬೇಕಾದಂತಹ 64 ಕಲೆಗಳ ಬಗ್ಗೆ ಮಾತನಾಡುತ್ತೆ. ಈ ಒಂದು ಕಲೆಗಳಲ್ಲಿ ಸಂಗೀತ, ನೃತ್ಯ, ಚಿತ್ರಕಲೆ, ಅಡುಗೆ, ತೋಟಗಾರಿಕೆ, ಸಂಭಾಷಣೆ, ಕಲೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳಲಾಗಿದೆ. ವೀಕ್ಷಕರೇ, ಆದ್ರಿಂದ ಸರಳವಾಗಿ ಹೇಳಬೇಕು ಅಂದ್ರೆ ಕಾಮಸೂತ್ರ ಲೈಂಗಿಕ ಸನ್ನಿವೇಶ ಸೇರಿದಂತೆ ಜೀವನದ ಎಲ್ಲ ಅಂಶಗಳ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿಯುವಂತ ಒಂದು ಸಂಪೂರ್ಣ ಮಾನವ ಅಭಿವೃದ್ಧಿಗೆ ಒಂದು ಸಶಕ್ತವಾದಂತಹ ಮಾರ್ಗದರ್ಶಿ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಕಾಮಸೂತ್ರ ಕೇವಲ ವಿಚಿತ್ರ ಕಲ್ಪನಾ ಲೈಂಗಿಕ ಪುಸ್ತಕ ಅಲ್ಲ, ಇದು ನಿಮ್ಮ ಸಂಗಾತಿಯೊಂದಿಗೆ ಹೇಗೆ ಸಂಬಂಧವನ್ನ ವೃದ್ಧಿಸಿಕೊಳ್ಬೇಕು ಅಂತಲೂ ಕೂಡ ಹೇಳುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಲಿಮಿಟ್ ಹೇಗೆ ಕಾಪಾಡಿಕೊಳ್ಬೇಕು ಅಂತಲೂ ಕೂಡ ಇದು ತಿಳಿಸುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ವಿವಾದವನ್ನ ಹೇಗೆ ಬಗೆಹರಿಸಿಕೊಳ್ಬೇಕು ಅಂತಲೂ ಇದು ಹೇಳುತ್ತೆ. ಇದು ವಿವಾಹಿತ ದಂಪತಿಗಳಿಗೆ A to Z ಮಾರ್ಗದರ್ಶಿ ಪುಸ್ತಕ ಇದ್ದ ಹಾಗೆ. ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಹಣಕಾಸು, ನಿಮ್ಮ ಮನೆ ವ್ಯವಹಾರಗಳು, ನಿಮ್ಮ ಲೈಂಗಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು, ಸಮಾಜದಲ್ಲಿ ಹೇಗೆ ಉತ್ತಮ ವ್ಯಕ್ತಿಯಾಗಬೇಕು ಎಂಬುದನ್ನು ಕೂಡ ಇದರಲ್ಲಿ ತಿಳಿಸಲಾಗಿದೆ. ಆದ್ರಿಂದ ಕಾಮಸೂತ್ರ ಕೇವಲ ಒಂದು ಕಾಲ್ಪನಿಕ ಲೈಂಗಿಕ ಪುಸ್ತಕಕ್ಕಿಂತಲೂ ಕೂಡ ಹೆಚ್ಚು ವಿಷಯ ಸಾಮಗ್ರಿ ಉಳ್ಳದಾಗಿದೆ ಅಂತ ನಾವು ಇಷ್ಟೆಲ್ಲ ಕೇಳಿ ತಿಳಿದ ನಂತರ ಒಪ್ಕೊಳ್ಳುವಂತ ಸಮಯ ಈಗ ಬಂದಿದೆ ಅಂತ ನಾವು ಭಾವಿಸ್ತೀವಿ. ಇವತ್ತು ಪ್ರತಿ 8 ಜನರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು 16 ರಿಂದ 35 ವರ್ಷದ ವಯಸ್ಸಿನವರೇ. ಈ ಒಂದು ಕೃತಿ ಅಂತವ್ರಿಗೆ ಹಾಗೂ ನಮಗೂ ಕೂಡ ನಿತ್ಯ ಪ್ರಯೋಜನಶೀಲ ಅಂತಾನು ನಿಮ್ಗೆ ಅನ್ಸೋದಿಲ್ವಾ? ಈಗ ಹೇಳಿ, ಕಾಮಸೂತ್ರ ಅಂದ್ರೆ ಅದ್ರ ಬಗ್ಗೆ ನಿಮ್ಗಿದ್ದಂತ ಅಭಿಪ್ರಾಯ ಈಗಲಾದ್ರೂ ಬದಲಾಯ್ತಾ ಇಲ್ವಾ ಅಂತ ಅದನ್ನ ನೀವು ಕಮೆಂಟ್ ನ ಮೂಲಕ ತಿಳಿಸಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.